ಹಲೋ ಪುಟಾಣಿಗಳೇ, ಕತೆ ಖಜಾನೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಹೇಳೋ ಕತೆ ಹೆಸರು ಕ್ಯಾರೆಟ್ ಮತ್ತು ಕುದುರೆ. ಒಂದು ಹಳ್ಳಿ ಇರುತ್ತೆ, ಅಲ್ಲೊಬ್ಬ ರೈತ ಇರ್ತಾನೆ. ಅವನೊಂದ್ಸಲ ತನ್ನ ತೋಟದಲ್ಲಿ ಕ್ಯಾರೆಟ್ ಬೆಳೀತಾನೆ. ಕ್ಯಾರೆಟ್ ಬೆಳೆದಾಗ ತುಂಬ ಬೆಳೆ ಬರುತ್ತೆ. ಇಷ್ಟಿಷ್ಟು ಕ್ಯಾರೆಟು ಗೊಂಚಲು. ಅದರಲ್ಲಿ ಒಂದು ಕ್ಯಾರೆಟು ತುಂಬ ದೊಡ್ಡದಿರುತ್ತೆ. ಇಷ್ಟು ದೊಡ್ಡ ಕ್ಯಾರೆಟು. ಅವನಿಗದು ನೋಡಿ ಖುಷಿ ಆಗ್ಬಿಡುತ್ತೆ. ಅರೆ, ಇಷ್ಟು ಚೆನ್ನಾಗಿರೋ ಕ್ಯಾರೆಟ್ ಬೆಳೆದಿದ್ದೀನಿ ನನ್ನ ತೋಟದಲ್ಲಿ, ಇದನ್ನು ತಗೊಂಡು ಹೋಗಿ ನಮ್ಮ ರಾಜಂಗೆ ಕೊಡೋಣ, ಅವನಿಗೆ ತುಂಬ ಖುಷಿ ಆಗುತ್ತೆ ಅಂತ. ಸರಿ, ಕ್ಯಾರೆಟ್ ತಗೊಂಡು ರಾಜನ ಹತ್ರ ಹೋಗ್ತಾನೆ. ರಾಜನ ಭೇಟಿ ಮಾಡ್ತಾನೆ. ರಾಜಂಗೆ, ನೋಡು ರಾಜ, ಇದು ನನ್ನ ತೋಟದಲ್ಲಿ ಬೆಳೆದಿರೋ ಕ್ಯಾರೆಟು. ಎಷ್ಟೊಂದು ಕ್ಯಾರೆಟ್ ಮಧ್ಯ ಇದೊಂದು ದೊಡ್ಡ ಕ್ಯಾರೆಟ್ ಇತ್ತು, ನಿಂಗೋಸ್ಕರ ತಂದೆ ಅಂತಾನೆ. ರಾಜಂಗೆ ಸಂತೋಷ ಆಗೋಗುತ್ತೆ. ಆಹಾ, ಎಷ್ಟು ಒಳ್ಳೆ ರೈತ ಇವನು, ತಾನು ಬೆಳೆದಿರೋದ್ರಲ್ಲಿ ತುಂಬ ಚೆನ್ನಾಗಿರೋ ಕ್ಯಾರೆಟ್ನ ನನಗೆ ತಂದು ಕೊಟ್ಟಿದ್ದಾನೆ ಅಂತ ಹೇಳಿ ಅವನಿಗೆ ಬೇಕಾದಷ್ಟು ಚಿನ್ನದ ವರಹಗಳನ್ನು ಉಡುಗೊರೆ ಥರ ಕೊಟ್ಟು ಕಳಿಸ್ತಾನೆ. ಈ ರೈತ ಏನು ಮಾಡ್ದ, ತನ್ನ ಹಳ್ಳಿಗೆ ವಾಪಸ್ ಬಂದು ತನ್ನ ಸ್ನೇಹಿತರಿಗೆಲ್ಲ ರಾಜ ಇಷ್ಟು ನನಗೆ ಉಡುಗೊರೆ ಕೊಟ್ಟಿದ್ದಾನೆ ಅಂತ ತೋರಿಸ್ತಾ. ಅದೇ ಊರಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಅವನಿಗೆ ಈ ಕತೆ ಗೊತ್ತಾಗ್ಬಿಟ್ಟು ಭಾರಿ ಅಸೂಯೆ ಹೋಗುತ್ತೆ. ಈ ರೈತನ ಹತ್ರ ಏನಂದ್ರೆ ಏನಿಲ್ಲ, ಒಂದು ಕ್ಯಾರೆಟ್ ತಗೊಂಡೋಗಿ ರಾಜಂಗೆ ಕೊಟ್ಬಿಟ್ಟು ಇಷ್ಟೊಂದು ಚಿನ್ನದ ವರಹಗಳನ್ನು ತೊಗೊಂಬಂದಿದ್ದಾನೆ ಪ್ರತಿಫಲ ಅಂತ. ನಾನು ಏನಾದರೂ ಕೊಡ್ತೀನಿ ರಾಜಂಗೆ, ನನಗೆ ಇನ್ನೂ ಜಾಸ್ತಿ ಉಡುಗೊರೆ ಕೊಡಬೇಕು ರಾಜ, ಹಂಗೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾನೆ. ಏನು ಕೊಡೋದು ರಾಜಂಗೆ? ನನ್ನ ಹತ್ರ ತುಂಬ ಚೆನ್ನಾಗಿರೋ ಕುದುರೆ ಇದೆಯಲ್ಲ, ಅದನ್ನು ತೊಗೊಂಡೋಗಿ ಕೊಡ್ತೀನಿ ರಾಜಂಗೆ, ತುಂಬ ಖುಷಿ ಆಗ್ಬಿಡ್ತಾನೆ ಅಂದ್ಬಿಟ್ಟು ಕುದುರೆ ತೊಗೊಂಡು ಹೋಗ್ತಾನೆ ರಾಜನ ಹತ್ರ ಹೋಗಿ, ರಾಜ, ನನ್ನ ಹತ್ರ ಬೇಕಾದಷ್ಟು ಕುದುರೆ ಇದೆ, ಅದರಲ್ಲಿ ತುಂಬ ಚೆನ್ನಾಗಿರೋ ಕುದುರೆನ ನಿನಗೋಸ್ಕರ ತೊಗೊಂಬಂದಿದ್ದೀನಿ, ಸ್ವೀಕರಿಸು ಅಂತಾನೆ. ರಾಜ ನೋಡ್ದ, ಓ, ಈ ಕುದುರೆ ತುಂಬ ಚೆನ್ನಾಗಿದೆಯಪ್ಪ, ಇವನು ಯಾರೋ ಭಾರಿ ಶ್ರೀಮಂತ ಇರಬೇಕು, ಇಷ್ಟು ಚೆನ್ನಾಗಿರೋ ಕುದುರೆ ನನಗೆ ತಂದು ಕೊಟ್ಬಿಟ್ಟಿದ್ದಾನಲ್ಲ, ಇವನಿಗೆ ನಾನು ಏನು ಕೊಡೋದು ಪ್ರತಿಫಲವಾಗಿ? ದುಡ್ಡು ಕಾಸು ಇವನಿಗೆ ಅವಶ್ಯಕತೆನೇ ಇಲ್ಲ, ಇವನ ಹತ್ರನೇ ಬೇಕಾದಷ್ಟಿದೆ ಅಂತಾನೆ, ಭಾರಿ ಶ್ರೀಮಂತ. ಒಂದು ಕೆಲಸ ಮಾಡೋಣ, ಆ ರೈತ ತಂದು ಕೊಟ್ಟಿದ್ನಲ್ಲ ಇಷ್ಟು ದೊಡ್ಡ ಕ್ಯಾರೆಟು, ಅದನ್ನೇ ಕೊಟ್ಬಿಡ್ತೀನಿ ಇವನಿಗೆ, ಅದನ್ನೇ ಅವನ ಹತ್ರ ಇರೋ ಚೆನ್ನಾಗಿರೋ ಕುದುರೆಗೆ ಯಾವುದಕ್ಕಾರ ಕೊಟ್ಕೊಳ್ಳಿ ಅಂದ್ಬಿಟ್ಟು ಆ ದೊಡ್ಡ ಕ್ಯಾರೆಟ್ನ ಈ ಸಾಹುಕಾರಂಗೆ ಕೊಟ್ಟು ಬಿಡ್ತಾನೆ. ಸಾಹುಕಾರ ಏನು ಅಂದ್ಕೊಂಡಿರ್ತಾನೆ, ನಾನು ಕುದುರೆ ಕೊಟ್ಟರೆ ನನಗೆ ಇಷ್ಟೊಂದು ಸಂಪತ್ತು ಕೊಡ್ತಾನೆ ರಾಜ ಅಂತ. ಏನು ಸಿಕ್ತು? ಆ ರೈತ ಬೆಳೆದಿದ್ದು ಕ್ಯಾರೆಟು. ಸೊಪ್ಪೆ ಮೋರೆ ಹಾಕೊಂಡು ವಾಪಸ್ಸು ಊರಿಗೆ ಬರ್ತಾನೆ. ಈ ಕತೆ ನೀತಿ ಏನಂದರೆ, ನಾವು ನಮಗೇನು ಇಷ್ಟನೋ ಆ ಕೆಲಸ ಮಾಡಬೇಕು, ಬೇರೆಯವ್ರು ಏನೋ ಮಾಡಿದ್ರು ಅಂತ ಅವ್ರ ಜೊತೆ ಸ್ಪರ್ಧೆಗೆ ಬಿದ್ದು ಅವ್ರು ಮಾಡಿದ ಕೆಲಸ ನಾವು ಮಾಡೋಕ್ಕೆ ಹೋಗಬಾರ್ದು ಅಂತ. ಚೆನ್ನಾಗಿದ್ರೆ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ಕತೆನ ಇನ್ನೂ ಒಂದೆರಡು ಸ್ನೇಹಿತರುಗಳಿಗೆ ಹೇಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್.